ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒನ್ಸ್ ಅಗೇನ್ ಜಾಮೀನು ರದ್ದಾದ ಬಳಿಕ ಸುಪ್ರೀಂ ಕೋರ್ಟ್ನಿಂದ ಜೈಲು ಪಾಲಾಗಿದ್ರು ನಟ ದರ್ಶನ್. ಬಟ್ ಇವತ್ತಿಗೆ ಯಶಸ್ವಿಯಾಗಿ 100 ದಿನ ಪೂರೈಸಿದ್ದಾರಂತೆ ಜೈಲಲ್ಲಿ ನಟ ದರ್ಶನ್. ಇಷ್ಟು ದಿನಗಳ ಕಾಲ ಅವರ ಸಿನಿಮಾ 100 ದಿನ ಸಕ್ಸಸ್ ಕಾಣ್ತಾ ಇದೆ ಅಥವಾ ಸಿನಿಮಾಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನೆಲ್ಲ ಕೌಂಟ್ ಮಾಡ್ತಿದ್ರು. ಬಟ್ ಈಗ ಜೈಲಲ್ಲಿದ್ದು ಕೂಡ 100 ದಿನ ಪೂರೈಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ 100 ದಿನ ಕಳೆದಿದ್ದಾರೆ ದರ್ಶನ್ ಗ್ಯಾಂಗ್. ಕಳೆದ ಬಾರಿ 131 ದಿನ ಜೈಲಲ್ಲಿ ದರ್ಶನ್ ಕಳೆದಿದ್ರು. ಆ ನಂತರ ಮಧ್ಯಂತರ ಜಾಮೀನು, ರೆಗ್ಯುಲರ್ ಜಾಮೀನು ಸಿಕ್ಕ ಬಳಿಕ ಆಚೆ ಬಂದಿದ್ರು. ಬಟ್ ಈ ಬಾರಿ ಮತ್ತೆ ಜಾಮೀನು ರದ್ದಾಗಿ ಅವರು ಜೈಲು ಪಾಲಾದ ಬಳಿಕ 100 ದಿನ ಯಶಸ್ವಿಯಾಗಿ ಪೂರೈಸಿದ್ದಾರಂತೆ. ಈ ಬಾರಿ ಪರಪ್ಪನ ಅಗ್ರಹಾರ ಕ್ವಾರಂಟೈನ್ ಸೆಲ್ನಲ್ಲೇ ದರ್ಶನ್ ಇದ್ದಾರೆ. ಲಾಸ್ಟ್ ಟೈಮ್ ಎಲ್ಲ ರಾಜಾತೀತ್ಯ ಕೊಟ್ಟಿದ್ರು ಅವರಿಗೆ. ಜೈಲಲ್ಲಿ ಚಳಿಗೆ ನಿದ್ದೆ ಬರ್ತಾ ಇಲ್ಲ, ಒದಾಡ್ತಿದ್ದಾರಂತೆ ದರ್ಶನ್. ಬೆಚ್ಚಗಿನ ರೂಮಲ್ಲಿ ಮಲಗ್ತಿದ್ದ ದರ್ಶನ್ಗೆ ಜೈಲಲ್ಲಿ ನರಕ ದರ್ಶನ ಆಗ್ತಾ ಇದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತೊಮ್ಮೆ ಜೈಲು ಪಾಲಾಗಿ 100 ದಿನ ಪೂರೈಸಿದ್ದಾರೆ. ಬಟ್ ಜೈಲಲ್ಲಂತೂ ವಿಪರೀತ ಸಂಕಟ ದರ್ಶನ್ ಅವ್ರಿಗೆ. ಸಖತ್ ಚಳಿ ಇದೆ, ಮಲಗಕ್ಕಾಗ್ತಾ ಇಲ್ಲ, ಹಾಸಿಗೆ ದಿಂಬು ಸಿಗ್ತಾ ಇಲ್ಲ ಅನ್ನುವಂಥ ಪರದಾಟ, ವಾಕಿಂಗಿಗೆ ಜಾಗ ಇಲ್ಲ, ವಾಕಿಂಗಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನುವಂಥ ಪರದಾಟ. ಒಟ್ನಲ್ಲಿ ಹೇಳಬೇಕು ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ಈ ಬಾರಿ ಸಾಮಾನ್ಯ ಆರೋಪಿಗಳಂತೆ, ಸಾಮಾನ್ಯ ಖೈದಿಗಳಂತೆ ನಟ ದರ್ಶನ್ ಅವರನ್ನ ಅಲ್ಲಿನ ಜೈಲಧಿಕಾರಿಗಳು ನೋಡ್ಕೊಳ್ತಾ ಇರೋದ್ರಿಂದ ಲಿಟ್ರಲಿ ದರ್ಶನ್ ಅವರಿಗೆ ನರಕ ದರ್ಶನ ಆಗ್ತಾ ಇದೆಯಂತೆ ಪರಪ್ಪನ ಅಗ್ರಹಾರದಲ್ಲಿ.